ದೇವರಲ್ಲಿ ವಿಶ್ವಾಸವಿಟ್ಟಿರುವ ಪ್ರಿಯ ಬಾಂಧವರೇ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಗಳನ್ನು ತಿಳಿಸಿ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇಂದು ನಾವು ಆಕಾಶದಲ್ಲಿ ಪ್ರಜ್ವಲಿಸುತ್ತಿರುವ ಸೂರ್ಯನ ಬಗ್ಗೆ ತಿಳಿದುಕೊಳ್ಳೋಣವೇ? ಸೂರ್ಯನು ಭೂಮಿಗೆ ಬೆಳಕು ಮತ್ತು ಉಷ್ಣತೆ ನೀಡುತ್ತದೆ. ಪ್ರತಿಯೊಂದು ಜೀವಕ್ಕೆ ಅಗತ್ಯವಾದ ಮೂಲ. ಭೂಮಿಯ ಹವಾಮಾನ ಮತ್ತು ವಾತಾವರಣವನ್ನು ನಿಯಂತ್ರಿಸುತ್ತದೆ. ಸೂರ್ಯನು ಇಲ್ಲದಿದ್ದರೆ ಭೂಮಿಯ ಮೇಲೆ ಬೆಳಕು, ಬಿಸಿಲು ಇರದೆ ಭೂಮಿ ಹಿಮಗಡ್ಡೆಯಂತೆ ಆಗುತ್ತಿತ್ತು. ಸಸ್ಯಗಳು ಬೆಳೆಯದೆ ಮಾನವರಿಗೂ ಪ್ರಾಣಿಗಳಿಗೂ ಆಹಾರ ದೊರೆಯುತ್ತಿರಲಿಲ್ಲ. ಅಂದರೆ ಸೂರ್ಯ ಇಲ್ಲದೆ ಜೀವ ಸಾಧ್ಯವಿಲ್ಲ. ದೇವಾದಿ ದೇವನು ಆಕಾಶ ಮಂಡಲದಲ್ಲಿ ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು ಇಟ್ಟನು. ಅದೇ ನಮ್ಮ ಕಣ್ಣ ಮುಂದೆ ಇರುವ ಸೂರ್ಯ. ಸಮಯಗಳನ್ನು, ದಿನ ಸಂವತ್ಸರಗಳನ್ನು ಅವು ತೋರಿಸುತ್ತದೆ ಎಂದು ಬೈಬಿಲ್ನ ಆದಿಕಾಂಡ 1 ನಾವು ನೋಡುತ್ತೇವೆ. ಕೀರ್ತನೆ 84:11 ದೇವರೇ ಸೂರ್ಯನು ಗುರಾಣಿಯೂ ಆಗಿದ್ದಾನೆ ಎಂದು ಬರೆದದೆ. ಸೂರ್ಯನನ್ನು ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ಭೂಮಿ, ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುತ್ತಿರುತ್ತವೆ. ಸುಮಾರು 6,000 ವರ್ಷಗಳಿಂದಲೂ ತನ್ನ ಸ್ಥಾನದಲ್ಲಿ ಪ್ರಜ್ವಲಿಸುತ್ತಾ ಕಾಂತಿಯಿಂದ ತನ್ನ ಸೂರ್ಯರಶ್ಮಿಗಳಿಂದ ಭೂಮಿಗೆ ಬೆಳಕು, ಶಾಖ ಕೊಡುತ್ತಾ ನಿಂತಿದೆ. ಬೈಬಿಲ್ ಗ್ರಂಥದ ಪ್ರಸಂಗಿ ಎಂಬ ಪುಸ್ತಕದ 1ನೇ ಅಧ್ಯಾಯದಲ್ಲಿ ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೇ ತ್ವರೆಯಾಗಿ ತಿರುಗಿ ಓಡುವನು ಎಂದು ಬರೆದದೆ. ಕತ್ತಲೆಯಲ್ಲಿರುವವರಿಗೆ ಆಕಾಶದಲ್ಲಿ ಪ್ರಕಾಶಿಸುತ್ತಿರುವ ಸೂರ್ಯ ದೇವರ ಮಹಿಮೆಗೆ ಮತ್ತು ಅತೀತವಾದ ಶಕ್ತಿಗೆ ಗುರುತಾಗಿದೆ. ಅಂಥ ದೊಡ್ಡ ಶಕ್ತಿವಂತನಾದ ಸೂರ್ಯ ಒಮ್ಮೆ ದೇವರ ಅಪ್ಪಣೆಗೆ ವಿಧೇಯತೆ ತೋರಿಸಿದನೆಂದು ಬೈಬಿಲ್ನ ಯೆಹೋಶುವ ಎನ್ನುವ ಪುಸ್ತಕದ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇಸ್ರಾಯೇಲರು ಅಮೋರಿಯರು ಎನ್ನುವ ಶತ್ರುಗಳ ಜೊತೆ ಯುದ್ಧ ಮಾಡುತ್ತಿರುವಾಗ ಯೆಹೋಶುವನು ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾನೆ. ಸೂರ್ಯನನ್ನು, ಚಂದ್ರನನ್ನು ಆಕಾಶದಲ್ಲಿಯೇ ನಿಲ್ಲಿಸುವಂತೆ ಮಾಡು ಪ್ರಭುವೇ ಎಂದು. ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮೊಯ್ಯಿ ತೀರಿಸುವವರೆಗೂ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡಲಿಲ್ಲ. ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಇದು ಎಷ್ಟು ದೊಡ್ಡ ಅದ್ಭುತವಲ್ಲವೇ ಪ್ರಿಯರೇ? ಯೇಸು ಕ್ರಿಸ್ತನ ಆತ್ಮಿಕ ಗುಣ ಮತ್ತು ಮಹಿಮೆ ಸೂರ್ಯನಿಗಿಂತಲೂ ಅಧಿಕವಾದದ್ದು. ಬೈಬಿಲ್ನಲ್ಲಿರುವ ಮತ್ತಾಯ ಎಂಬ ಪುಸ್ತಕದ 17ನೇ ಅಧ್ಯಾಯದಲ್ಲಿ ಒಮ್ಮೆ ಯೇಸು ಪ್ರಭುವು ತನ್ನ 3 ಮಂದಿ ಶಿಷ್ಯರನ್ನು ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಶಿಷ್ಯರ ಕಣ್ಣ ಮುಂದೆ ಆತನ ರೂಪವು ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಎಂದು ಬರೆದದೆ. ಯೋಹಾನನ ಸುವಾರ್ತೆ 12:46 ಯೇಸು ಪ್ರಭು ಹೇಳುತ್ತಾರೆ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ. ದೇವರು ಸೂರ್ಯನನ್ನು ಸೃಷ್ಟಿಸಿದ್ದು ಮಾತ್ರವಲ್ಲ, ಕತ್ತಲೆಯಲ್ಲಿ ಜೀವಿಸುತ್ತಿರುವ ಭೂಲೋಕದ ಜನಕ್ಕೆ ಆತನೇ ಸ್ವತಃ ಬೆಳಕಾಗಿದ್ದಾನಲ್ಲವೇ? ಮಾನವ ಕಲ್ಯಾಣಕ್ಕಾಗಿ ದೇವಾದಿ ದೇವನಾದ ಯೇಸು ಪ್ರಭು ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯೇಸುಪ್ರಭು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಈ ಜಗತ್ತಿನ ಮಾನವರಿಗೆ ಅರ್ಪಿಸಲು ಸಿದ್ಧನಾದಾಗ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಲೋಕದ ಬೆಳಕಾದ ಯೇಸು ಪ್ರಭುವಿನ ಶ್ರಮೆಯನ್ನು, ಬಾಧೆಯನ್ನು ನೋಡಲಾರದ ಸೂರ್ಯನೇ ತನ್ನ ಮುಖವನ್ನು ಮರೆ ಮಾಡಿಕೊಂಡಿರಬೇಕಲ್ಲವೇ? ಬನ್ನಿ ಪ್ರಿಯರೇ, ಅದ್ಭುತ ಸೃಷ್ಟಿಯಾದ ಸೂರ್ಯನ ಮಹಿಮೆಯನ್ನು ನೋಡುತ್ತಾ ಅದನ್ನು ಸೃಷ್ಟಿಸಿದ ನಮ್ಮ ದೇವರಿಗೆ, ಆತನ ಮಹಿಮೆಗೆ ತಲೆಬಾಗಿಸಿ ನಮಿಸೋಣವೇ? ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಎಂದು ಆಶಿಸುತ್ತಾ
ನೀತಿಯ ಸೂರ್ಯನಾದ ಏಸು ಪ್ರಭುಗೆ ಸ್ತುತಿ, ಮಹಿಮೆ, ಘನತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣವೇ? ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್. ಆಮೇನ್.